ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಇವಾಗ ಟೈಮು 9 ಗಂಟೆ ಆಗಿದೆ. ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನದ ಅಡುಗೆಗೆ ಈಗ ದಾಲನ್ನು ಕುದಿಸಿಟ್ಟಿದ್ದೀನಿ. ಅದನ್ನೊಂದು ಒಗ್ಗರಣೆ ಕೊಡ್ತೀನಿ. ಮತ್ತು ಏನಂದರೆ ಹೀರೆಕಾಯಿ ಪಲ್ಯ ಕೂಡ ಮಾಡಬೇಕು. ಆದರೆ ಮಧ್ಯಾಹ್ನ ಮಾಡ್ತೀನಿ, ಇಲ್ಲಾಂದರೆ ಸಂಜೆಗೆ ಮಾಡ್ತೀನಿ. ಈಗ ಪಾಲಕ್ ದಾಲಿಗೆ ನಾನು ಒಗ್ಗರಣೆ ಕೊಡುವಂಥ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಜೀರಿಗೆ, ಮೆಣಸು ಕುಟ್ಟಿಬಿಟ್ಟು ಇಟ್ಟಿದ್ದೀನಿ. ಜೀರಿಗೆ ಮತ್ತು ಕರಿಬೇವು ಒಗ್ಗರಣೆ ಕೊಡುವಂಥ ಬೇಯಿಸ್ತೀನಿ. ಆಲ್ರೆಡಿ ನಾನು ಬೇಯಿಸಿಟ್ಟಿದ್ದೀನಿ. ಕೆಲಸ ಆದಷ್ಟು ಉಂಟು ಬಾಕಿ. ಇವತ್ತು ಲೇಟ್ ಆಯಿತು, ಅದಕ್ಕೆ ಇವಾಗ ಕೆಲಸ ಎಲ್ಲ ಮಾಡ್ಕೋಬೇಕು. ಸ್ವಲ್ಪ ಇಂಗು ಕೂಡ ಹಾಕ್ತೀನಿ. ಪಾಲಕ್ ದಾಲ್ ದೇಹಕ್ಕೆ ಬೇಸಿಗೆಗಾಲಿಗೆ ತುಂಬಾ ಒಳ್ಳೆಯದು. ಆವಾಗಲೇ ಬೇಯಿಸಿಟ್ಟಿದ್ದೀನಿ. ಪಾಲಕನ್ನು ಇದಕ್ಕೆ ಕೂಡ ಒಗ್ಗರಣೆ ಕೊಡ್ಬೋದು. ನಾನು ಹಾಗೆ ಮಾಡಲ್ಲ. ಸ್ವಲ್ಪವೇ ಹಿಂಗೆ ಹಾಕ್ತೀನಿ. ಹಿಂಗೆ ಹೆಚ್ಚು ಬೇಡ, ಪರಿಮಳಕ್ಕೆ ತಕ್ಕ. ಅಲ್ಲಿ ಪಾಲಕ್ ಬೇಯಿಸಿಟ್ಟಿದ್ದೀನಿ. ಏನಾಗಿದೆ ಅಂತ ಗೊತ್ತಿಲ್ಲ. ಸ್ವಲ್ಪ ಇಂಗು ಕೂಡ ಹಾಕ್ತೀನಿ. ಪಾಲಕ್ ದಾಲ್ ದೇಹಕ್ಕೆ ಬೇಸಿಗೆಗಾಲಿಗೆ ತುಂಬಾ ಒಳ್ಳೆಯದು. ಆವಾಗಲೇ ಬೇಯಿಸಿಟ್ಟಿದ್ದೀನಿ. ಪಾಲಕನ್ನು ಇದಕ್ಕೆ ಕೂಡ ಒಗ್ಗರಣೆ ಕೊಡ್ಬೋದು. ನಾನು ಹಾಗೆ ಮಾಡಲ್ಲ. ಸ್ವಲ್ಪವೇ ಹಿಂಗೆ ಹಾಕ್ತೀನಿ. ಹಿಂಗೆ ಹೆಚ್ಚು ಬೇಡ, ಪರಿಮಳಕ್ಕೆ ತಕ್ಕ. ಅಲ್ಲಿ ಪಾಲಕ್ ಬೇಯಿಸಿಟ್ಟಿದ್ದೀನಿ. ಏನಾಗಿದೆ ಅಂತ ಗೊತ್ತಿಲ್ಲ. ನೋಡಿ, ಪಾಲಕ್ ದಾಲ್ ಬೇಸಿಗೆಗಾಲಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಪಾಲಕ್ ದಾಲನ್ನು ಮಾಡಿದ್ದೀನಿ. ಇದಕ್ಕೆ ಏನು ಮಸಾಲೆ ಏನು ಹಾಕಲ್ಲ. ಸಿಂಪಲ್ ಆಗಿ ಒಂದು ಚೊಕ್ಕವಾದ ಸಾರು. ಮಸಾಲೆ ಏನು ಹಾಕಲ್ಲ. ಇನ್ನು ಮಧ್ಯಾಹ್ನದ ಅಡಿಗೆಗೆ ರೈಸ್ ಎಲ್ಲ ಆಗಬೇಕು, ಅದನ್ನೆಲ್ಲ ಮಾಡ್ತೀನಿ. ನೋಡಿ, ಇಷ್ಟೇ ಸಾಕು. ಇಷ್ಟು ಉಪ್ಪೆಲ್ಲ ನೋಡಿ ರುಚಿ ನೋಡುವ. ಇಲ್ಲಿ ನೋಡಿ, ಮಾರ್ನಿಂಗ್ ರಾಗಿ ದೋಸೆ ಮಾಡಿದ್ದೆ ಅಲ್ವಾ, ಮತ್ತು ದಾಲ್ ಆಯಿತು. ನೋಡಿ, ದಾಲು ಸಂಜೆ ತನಕ ಬರೋದಿಲ್ಲ. ನೋಡುವ. ಮಧ್ಯಾಹ್ನ ನಂತರ ಹೀರೆಕಾಯಿ ಪಲ್ಯ ಮಾಡ್ತೀನಿ. ಮಧ್ಯಾಹ್ನ ಹೀರೆಕಾಯಿ ಪಲ್ಯ ಮಾಡಲಿಕ್ಕೆ ಉಂಟು. ಈಗ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಈಗ ಇಷ್ಟೊತ್ತಾಯಿತು. ನಂದು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟು ನೋಡಿ, ಅಡುಗೆ ಮನೆ ಅಂತೂ ಕ್ಲೀನ್ ಆಯಿತು. ಇನ್ನು ನೆಲ ಒರೆಸ್ಬೇಕು. ದಾಲಂತೂ ಮಾಡಿದ್ದೀನಿ. ಮಧ್ಯಾಹ್ನದ ಅಡುಗೆಗೆ ರೈಸ್ ಆಗಬೇಕು. ನೆಲದಲ್ಲಿ ನೋಡಿ ಹಿಡ್ದದ್ದು ಎಲ್ಲ ಒರೆಸಿ ಮತ್ತೆ ಸಿಗಬೇಕಂತ ಇದ್ದೀನಿ. ನಮ್ಮ ಮನೆಯಲ್ಲಿ ನೋಡಿ ಗುಲಾಬಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ, ತುಂಬ ಚೆನ್ನಾಗಾಗಿದೆ. ನೋಡಿ, ಮಕ್ಕಳು ತುಂಡು ಮಾಡಿಬಿಡ್ತಾರೆ. ಅದೇ ಒಂದು ಬೇಜಾರು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಎಷ್ಟು ಗುಲಾಬಿ ಆಗಿದೆ. ನೋಡಿ ಎಷ್ಟು ಗುಲಾಬಿ ಅಲ್ವಾ. ಇದು ನೋಡಿ ಸ್ಕೆಟ್ಟಿಂಗ್ ಇದೆಲ್ಲ ಬಿಸಾಕಿ ಬಿಟ್ಟಿದ್ದಾರೆ ಮಕ್ಕಳು. ಈ ರೀತಿ ಮಾಡೋದು ನನ್ನ ಮಕ್ಕಳು. ಹಾಗೆ ನೋಡಿ, ತುಂಬ ಚೆನ್ನಾಗಾಗಿದೆ. ಸೇವಂತಿಗೆ ಇದೆಲ್ಲ ಉಂಟು ನೋಡಿ. ಹಲೋ ಹಾಯ್. ಈಗ ಈವ್ನಿಂಗ್ 4:15 ಆಗಿದೆ. ಮಾರ್ನಿಂಗ್ ಇದು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ದಾಲ್ ಒಂದು ಮಾಡಿದ್ದೆ, ಅದರಲ್ಲೇ ಊಟ ಮಾಡಿದೆ. ನನಗೆ ಯಾವುದು ಆಗುತ್ತೆ ಅಂದರೆ ಅದರಲ್ಲೇ ಊಟ ಮಾಡಿದ್ದೆ. ಇವಾಗ ನಾನು ಒಂದು ನನ್ನ ಯಜಮಾನ್ರು ಇನ್ನು ಬರಬೇಕು. 4:15 ಆಯಿತು.
ಹೀರೆಕಾಯಿ ಒಂದು ಕಟ್ ಮಾಡಿ ಇಟ್ಟಿದ್ದೆ ಆವಾಗಲೇ, ಅದನ್ನು ಮಾಡಿಬಿಡುವ ಅಂತ. ಆಗಲೇ ದಾಲ್ ರೈಸ್ ಮಾಡಿ ಇಟ್ಟಿದ್ದೀನಿ. ಈಗ ಹೀರೆಕಾಯಿ ಒಂದು ಪಲ್ಯ ಮಾಡುವ. ಮತ್ತೆ ದೇವಸ್ಥಾನಕ್ಕಂತ ಹೋಗಬೇಕು, ಆಂಜನೇಯ ಮಂದಿರಕ್ಕೆ ಹೋಗ್ಬೇಕಂತ ಇದ್ದೀನಿ. ಏನೂ ಗೊತ್ತಿಲ್ಲ, ಮನಸ್ಸು ತುಂಬ ಕೆಟ್ಟೋಗಿದೆ. ಕೆಟ್ಟೋದ ಮನಸ್ಸಿಗೆ ದೇವರ ಆಶ್ರಯನೇ ಬೇಕಾಗಿ ಹೊರತು ಯಾವ ಆಸನೆಗೂ ಬೇಕಾಗಿಲ್ಲ. ಆದರೆ ನನ್ನ ಲೈಫಲ್ಲಿ ಇದು ಹೊಸ್ತಲ್ಲ, ಆಗ್ತಾನೆ ಇರುತ್ತೆ. ಏನು ಮಾಡ್ಲಿಕ್ಕಾಗಲ್ಲ. ಈಗ ನಾನು ಒಂದು ಹೀರೆಕಾಯಿ ಪಲ್ಯ ಮಾಡುವಂತ ರೆಸಿಪಿ ಏನು ತೋರಿಸಲ್ಲ, ಮೇಲ್ಗಡೆ ತೋರಿಸ್ತೀನಿ. ಮಗನೂ ಕೂಡ ನಿಮಗೆ ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಒಂದು ಪ್ಯಾನಲ್ಲಿ ಇಟ್ಟಿದ್ದೀನಿ. ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಹೀರೆಕಾಯಿ ಪಲ್ಯ ಮಾಡುವಂತ ಕರಿಬೇವು ಸ್ವಲ್ಪನೇ ಇತ್ತು. ಇವಾಗ ಮಾರ್ಕೆಟ್ಗೆ ಹೋಗ್ತೀನಿ, ಅಲ್ಲಿ ತರ್ತೀನಿ. ಕರಿಬೇವು ಮತ್ತು ಇದು ಬೆಳ್ಳುಳ್ಳಿ ಹಾಕ್ತೀನಿ. ಸಿಂಪಲ್ ಆಗಿ ಮಾಡೋ ಒಂದು ಇದು. ಹಾಗೆ ಇಲ್ಲಿ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಾಸಿವೆಯನ್ನು ಹಾಕ್ತೀನಿ. ಸ್ವಲ್ಪ ಪರಿಮಳ ಬರುತ್ತೆ ಅನ್ನೋ ಕಾರಣಕ್ಕಾಗಿ. ಯಾಕೆ ಗೊತ್ತಿಲ್ಲ, ಮನಸ್ಸು ಸರಿಯಾಗಿಲ್ಲ. ಎಲ್ಲರನ್ನು ನಾವು ನಮ್ಮವರು ಅಂತ ಅನ್ಕೋತೀವಿ. ಅಂದರೆ ನಮ್ಮ ಜೀವನದಲ್ಲಿ ಎಲ್ಲವೂ ಉಡುಚಣೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಮನಸ್ಸು ಸರಿ ಇಲ್ಲ ಅಂತ ಇನ್ನೊಬ್ಬರನ್ನು ಹೊಣೆ ಮಾಡಲ್ಲ. ನಾನು ನನ್ನ ಅತಿಯಾದ ನಂಬಿಕೆ ನನಗೆ ವಿಷವನ್ನು ಉಂಟು ಮಾಡಿತ್ತು. ಅದೇ ನಾನು ಅನ್ಕೋತೀನಿ. ಮನಸ್ಸು ಸರಿ ಇಲ್ಲದಾಗ ಎಲ್ಲರೂ ಹೋಗುದು ದೇವಸ್ಥಾನಕ್ಕೆ ಅಲ್ವಾ? ಎಲ್ಲರೂ ಹೋಗುದು ಅದೇ ಮಾಡುದು. ನಾನು ಕೂಡ ಅದೇ ಮಾಡ್ತಿದ್ದೀನಿ. ಸಿಮೆಂಟ್ಸ್ ಹಾಕಿದ್ದೀನಿ, ಮತ್ತೆ ಏನು ಖಾರ ಹಾಕಲ್ಲ, ಸಿಮೆಂಟ್ಸು. ಒಂದು ಗಡ್ಡೆ ಈರುಳ್ಳಿ, ದೊಡ್ಡ ಗಡ್ಡೆ ಈರುಳ್ಳಿ ಅಂತ ತಗೊಂಡಿದ್ದೀನಿ. ಮನಸ್ಸು ಯಾವಾಗ ಸರಿ ಇರುವುದಿಲ್ವೋ ಅವಾಗ ನಾವು ಹೋಗೋದು ದೇವಸ್ಥಾನದ ಮೊರೆ ಹೋಗ್ತೀವಿ. ಆದರೂ ಕೂಡ ನಾವು ದೇವಸ್ಥಾನದ ಮೊರೆ ಹೋದರೂ ಕೂಡ, ಆದರೆ ನಾನು ಎಲ್ಲ ದಿನವೂ ದೇವರನ್ನು ನಂಬ್ತೇನೆ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ನೋವೇ ತಿಂದಿದ್ದು ಹೆಚ್ಚು, ಖುಷಿ ಪಟ್ಟಿದ್ದು ಕಡಿಮೆ. ಅದು ನನಗೆ ಗೊತ್ತು, ನನ್ನ ಜೀವನ ನನಗೆ ಗೊತ್ತು. ಅದು ಯಾರಿಗೂ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆಯಿತು, ಈರುಳ್ಳಿ ಫ್ರೈ ಆಗ್ತಾ ಉಂಟು. ಜೀವನ ತುಂಬ ಕಷ್ಟ. ಎಲ್ಲರನ್ನ ಅರ್ಥ ಮಾಡಿಕೊಂಡು ಹೋಗುವಷ್ಟರಲ್ಲಿ ನಾವೇ ಸೋತು ಹೋಗಿ ಸುಮ್ಮನಾಗಿ ಬಿಡ್ತೀವಿ. ಯಾರು ನಮ್ಮವರಲ್ವೋ ಅದು ಅಂತ ಖಂಡಿತ ಯಾರಿಂದಲೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಪಾಠವನ್ನು ಖಂಡಿತ ಜೀವನದಲ್ಲಿ, ಯಾರನ್ನು ಕೂಡ ಅತಿಯಾಗಿ ನಂಬಬಾರದು. ಯಾರನ್ನು ಕೂಡ ನಮ್ಮವರೆಂದು ನಾವು ಭಾವಿಸಿ ನಾವು ಮುಂದೆ ಹೋಗಬಾರ್ದು ಅಂತ ನನ್ನ ನಂಬಿಕೆ. ಯಾಕೋ ಗೊತ್ತಿಲ್ಲ, ಅನ್ಬೇಕಂತ ಅನಿಸುತ್ತೆ, ಅನ್ಬೇಕು ಅನ್ನೋದು ನನ್ನ ಇದು. ಒಂದು ಜನ್ಮ ಅಂತ ಇದ್ರೆ ಇನ್ನೊಂದು ಹೆಣ್ಣಾಗಿ ಹುಟ್ಟಬಾರ್ದು. ಹಾಗೆ ಉಪ್ಪು ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ, ಸ್ವಲ್ಪ ಹಲ್ದಿ ಹಾಕ್ತೀನಿ. ನಾನು ಹೆಚ್ಚಾಗಿ ಎಲ್ಲರನ್ನು ನಂಬ್ತೀನಿ. ಹೆಚ್ಚಾಗಿ ಎಲ್ಲರ ಮೇಲೆ ನಂಬಿಕೆ ಜಾಸ್ತಿ ನನಗೆ. ಅದೇ ನನ್ನ ಗಂಡ ಅಂತಾನೇ ಇರ್ತಾರೆ, ನೋಡು ಹೇಗೆ ಇರಬೇಕು ಹಾಗೇನೇ ಇರು ಹೆಚ್ಚಾಗಿ. ಆದರೆ ಮತ್ತೆ ನಾನು ಟೆನ್ಷನ್ ಕೊಡೋದು ನನ್ನ ಗಂಡನಿಗೆ. ಸುಮ್ಮನಿರಿ, ಎಲ್ಲರೂ ನಮ್ಮವರೇ ಅಂತ ಅನ್ನೋ ಒಂದು ಪ್ರೀತಿ ವಿಶ್ವಾಸ ನನಗೆ ಅಷ್ಟೇ. ಗೊತ್ತಿಲ್ಲ, ಒಂದಂತೂ ಅರ್ಥ ಆಗುತ್ತೆ ಜೀವನದಲ್ಲಿ, ಯಾರು ನಮ್ಮವರು ಅಲ್ವೇ ಅಲ್ಲ. ಒಂದು ನಿಮಿಷ ಇರಿ. ಯಾರಿಗೂ ನಮ್ಮ ಮೇಲೆ ನಂಬಿಕೆ ಇರಲ್ಲ. ನಾವಂತೀವಿ ನಂಬಿಕೆ ನಮ್ಮ ಮನಸ್ಸ ಮೇಲೆ, ಆದ್ರೆ ನಮ್ಮವನ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇರಲ್ಲ. ನಿಜವಾಗ್ಲೂ ಅಂತೀನಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು. ಹೀರೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ, ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಗೊತ್ತು ನನಗೆ. ಆದರೂ ಕೂಡ ನಾನು ನನ್ನವರು ಅಂತ ನಾನು ಈ ಕಡೆ ಹೋಗ್ತೀನಿ ಹೊರತು ನನ್ನನ್ನು ಇಷ್ಟರವರೆಗೂ ಯಾರೂ ಅರ್ಥ ಮಾಡ್ಕೊಂಡೇ ಇಲ್ಲ. ಪರವಾಗಿಲ್ಲ ಬಿಡಿ,
ಆದರೆ ಮನಸ್ಸಿಗೆ ಒಂದು ಬೇಜಾರಾಗಿದೆ ಅಂದರೆ ಅದಕ್ಕೊಂದು ನಾವು ಇದು ಮಾಡಲೇಬೇಕಲ್ವ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮೇಲೆ ಕೈ ಬಿಟ್ಟು ಕೈ ಮುಗಿದು ನಾನು ತಪ್ಪಿದ್ರೆ ಕ್ಷಮೆ ಕೊಡಿ ದೇವರೇ, ತಪ್ಪು ಮಾಡಿದರೆ ತಿಳಿದೋ ತಪ್ಪು ಮಾಡಿದರೆ ಕ್ಷಮೆ ಕೊಡಿ ಅಂತ ಕೈ ಮುಗಿತೀನಿ. ಹೊರತು ಜನರಿಗೆ ಯಾವತ್ತೂ ತಲೆಬಾಗಲ್ಲ ನಾನು ತಪ್ಪಿಲ್ಲ ಅಂದರೆ. ದೇವರಿಗೆ ಯಾವತ್ತೂ ಕೈ ಮುಗಿದು ಕೇಳ್ತೀನಿ, ನಾನು ತಪ್ಪಿದ್ರೆ ಕ್ಷಮೆ ಕೊಡಿ ದೇವರೇ ಅಂತ ನಾನು ಕೈ ಮುಗಿದೆ. ಹೊರತು ನನ್ನ ತಪ್ಪು ಇದ್ರೆ ಚಿಕ್ಕ ಮಗುವಿಗೆಗೋಸ್ಕರ ನಾನು ಕೈ ಮುಗಿತೀನಿ. ಆದರೆ ನನ್ನ ತಪ್ಪಿಲ್ಲ ಅಂದರೆ ನಾನು ಯಾರಿಗೂ ಕೂಡ ಕಾಲಿಗೆ ಬೀಳಲ್ಲ. ಅದು ನಂದು, ದೇವರಿಗೆ ಬೀಳ್ತೀನಿ ಅಷ್ಟೇ. ಯಾಕೆ ಹೀಗೆ ಅಂತಿದ್ದೀನಂದ್ರೆ ಏನು ಅನ್ಕೋಬೇಡಿ, ಹಾಗೆ ಏನೂ ಆಗಿಲ್ಲ. ಮನಸ್ಸಿಗೆ ಸ್ವಲ್ಪ ಬೇಜಾರು, ಸ್ವಲ್ಪ ಅಲ್ಲ ತುಂಬಾನೇ ಬೇಜಾರು. ಇನ್ನು ಇವತ್ತು ದೇವಸ್ಥಾನಕ್ಕೆ ಹೋಗಿ ಇನ್ನಾದರೂ ನಾನು ಲೈಫಲ್ಲಿ ನನ್ನಷ್ಟಕ್ಕೆ ನಾನು ಇರಬೇಕು, ನನ್ನಷ್ಟಕ್ಕೆ ನಾನು ಜೀವನ ಮಾಡಬೇಕು, ನನ್ನಷ್ಟಕ್ಕೆ ನಾನು ನನ್ನ ಮಕ್ಕಳ ಜೊತೆ ಪ್ರೀತಿಯಿಂದ ಇದ್ದು ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕೆನ್ನುವ ಆಸೆಯಿಂದ ಎಲ್ಲವನ್ನು ತೊರೆದು ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕೆ ಆಂಜನೇಯ ಮಂದಿರ, ಗಣಪತಿ ಮಂದಿರ ಹೋಗ್ಬೇಕಂತ ಇದ್ದೆ. ಗೊತ್ತಾದ್ರೆ ಅಲ್ಲಿಗೂ ಹೋಗ್ತೀನಿ. ಯಾಕಂದ್ರೆ ನನಗೆ ದೇವ್ರು ಅಂದ್ರೆ ತುಂಬಾ ಇಷ್ಟ, ಗೊತ್ತಾ. ನಾನು ದೇವರನ್ನು ನಂಬಿದಷ್ಟು ಜನಗಳನ್ನು ನಂಬಲ್ಲ. ಉಪ್ಪು ಹಾಕಿದ್ರು ಮಾತಾಡಿ ಉಪ್ಪು ಹಾಕಿದ್ರು ಅಂತ ಗೊತ್ತಿಲ್ಲ ನನಗೆ. ಇದೆಂತ ಒಣಮೀನು, ಇದೆಂತ ಗೊತ್ತಾ ಒಣಮೀನು. ಬರ್ಬೇಡ, ಇದು ಎಂತ ಗೊತ್ತುಂಟ ಒಣಮೀನು. ಇದು ಎಲ್ಲಿಂದ ತಂದೆ? ಈ ತರ ಪ್ಯಾಕ್ ಮಾಡಿ ತಂದದ್ದು. ಫ್ಲಿಪ್ಕಾರ್ಟ್ ಅಲ್ಲಿ ಆನ್ಲೈನ್ ಅಲ್ಲಿ ತಂದದ್ದು. ಚೆನ್ನಾಗಿದೆ, ಮೀನು ಚೆನ್ನಾಗಿದೆ. ಇನ್ನು ನಾಳೆ ಮೀನು ಸಾರು ಮಾಡಿ ನೋಡ್ಬೇಕು. ನೋಡಿ, ಇಷ್ಟಕ್ಕೆ 150 ರೂಪಾಯಿ ಕೊಟ್ಟೆ. ಹೆಂಗೆ ನಾವು ತಿನ್ಬೇಕು. ನನ್ನ ಯಜಮಾನ್ರ ಹತ್ರ ಮೀನ್ ತನ್ನಿ ಒಣ ಮೀನ್ ತನ್ನಿ, ಇದು ಮೀನ್ ತಂದು ಕೊಡ್ತಾರೆ ನಂಗೆ. ಒಣ ಮೀನ್ ತನ್ನಿ ಅಂತ ಅವ್ರು ತರುವುದೇ ಇಲ್ಲ. ಅದಕ್ಕೆ ಇದನ್ನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದು. ಎಲ್ಲಾನು ಬರುತ್ತೆ ಅಂತ, ಇದು ಯಾಕೆ ಬರಲ್ಲ ಅಲ್ವಾ? 1 ವಾರ ತಗೊಳ್ಳಿದೆ ಇದನ್ನ ಬರ್ಲಿಕ್ಕೆ, ಗೊತ್ತಾ. ಹೀರೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೆ ಮೆಣಸಿನ ಹುಡಿ ಏನು ಹಾಕಲ್ಲ ನಾನು, ಖಾಲಿ ಇದೆ ಹಾಕೋದು. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಹೀರೆಕಾಯಿ, ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಅಷ್ಟೇ, ರೆಸಿಪಿ ತೋರಿಸಿಲ್ಲ ನಾನು. ಹೀರೆಕಾಯಿ ಪಲ್ಯ ಆಯಿತು. ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಿರ್ತೀನಿ ಮಂದಿರಕ್ಕೆ ಹೋಗ್ಲಿಕ್ಕೆ. ನಾವು ಈಗ ನೋಡಿ, ಈಗ ದೇವಸ್ಥಾನಕ್ಕೆ ಹೊರಟ್ವಿ ರೆಡಿಯಾಗಿ. ಅದು ಹೀರೆಕಾಯಿ ಪಲ್ಯ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ, ಆಂಜನೇಯ ಮಂದಿರಕ್ಕೆ. ಇವನು ಹೊರಡುವಾಗ ಚಿಪ್ಸ್ ತಿಂತಿದ್ದಾನೆ. ಬಾ ಬಾ ನೋಡಿ, ಇವನು ಕೂಡ ಚಿಪ್ಸ್ ಅಂತೆ. ಚಿಪ್ಸ್ ಪಾಪನ ಹತ್ರ ಕೊಡು. ಒಂದು ವಿಡಿಯೋ ಬಿಟ್ಟು ತೆಪ್ಪಿಗ ಅಂಕಲ್. ನೋಡಿ, ಈಗ ಹೊರಟು ಹೋಗುವಾಗ ಸಿಗ್ತೀನಿ ನಿಮ್ಗೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ, ಹೊರಗಡೆ ನೋಡುವ ಆಯ್ತಾ. ರೋಡಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಹೋಗುತ್ತೀವಿ. ನದಿಯ ದಡದ ತೀರದಲ್ಲಿ ಹೋಗ್ತಾ ಇದ್ವಿ. ನದಿಯಲ್ಲಿ ನೀರಷ್ಟು ಕಡಿಮೆ, ತುಂಬಾ ಕಡಿಮೆ. ಈಗ ನಾವು ಮೀನ್ ಮಾರ್ಕೆಟ್ ಹತ್ರ ಬಂದು ಇನ್ನು ತುಂಬಾ ದೂರ ಹೋಗ್ಲಿಕ್ಕೆ ಉಂಟು. ಟ್ರಾಫಿಕ್ ಏನಿರಲಿಲ್ಲ ಅಷ್ಟು. ಇವಾಗ ದೇವಸ್ಥಾನ ಹತ್ರ ಆಗ್ತಾ ಬಂದ್ವಿ. ಸ್ವಲ್ಪ ಬಾಕಿ ಇದೆ, ಸ್ವಲ್ಪ ಬಾಕಿ ಇದೆ. ಒಂದು 5 ನಿಮಿಷ ರೋಡ್ ಹೋಗ್ತಾ ಇದ್ದೀವಿ ನಡ್ಕೊಂಡು. ಅಲ್ಲಿ ಗಾಡಿ ಇಟ್ಟು ನಾವು ಇಲ್ಲಿ ನಡ್ಕೊಂಡು ಹೋಗುದು. ಇಲ್ಲಿ ಗಾಡಿಗಳ ಸಾಲೆ ಇರುತ್ತೆ. ಮತ್ತು ನಾವು ಗಾಡಿಯಲ್ಲಿ ಇರುವುದಿಲ್ಲ. ಇಲ್ಲಿ ತರಲಿಕ್ಕೆ ದೇವಸ್ಥಾನದ ಹತ್ರ ನಿಲ್ಲಲಿಕ್ಕೆ ಜಾಗನೇ ಇರೋದಿಲ್ಲ. ಮತ್ತು ಹೋಗುವಾಗ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿ, ಅವರು ಮುಂದೆ ನಡ್ಕೊಂಡು ಹೋಗ್ತಾರೆ. ನನ್ನ ಮಗ ಈ ಪಾಪನ ಕೈ ಪತ್ತು ನೋಡಿ, ಇವನು ಕೂಡ ಹೋದ. ಇವನು ನನ್ನ ಒಟ್ಟಿಗೆ ಬರುತ್ತೆ. ದೊಡ್ಡ ಮಗ, ಸಣ್ಣ ಮಗ ಮಾತ್ರ ದೇವಸ್ಥಾನಕ್ಕೆ ಹೋಗೋದು, ಗೊತ್ತಾಯ್ತಾ. ಸಣ್ಣ ಮಗ ಪಪ್ಪನೊಟ್ಟಿಗೆ ಹೋಗೋದು, ನಾನು ನನ್ನೊಟ್ಟಿಗೆ ಬರೋದಿಲ್ಲ. ಅವರು ದೇವಸ್ಥಾನ ಅದೇ ತುಂಬ ಚೆನ್ನಾಗಿದೆ. ಸಮಸ್ಯೆ ದೇವಸ್ಥಾನಕ್ಕಂತ ಬಂದ್ವಿ. ಆಂಜನೇಯ ಮಂದಿರ ಅದಕ್ಕೆ ಇಲ್ಲಿ ಬಂದು ತಗೊಳ್ತಿದ್ದಾರೆ. ಆಂಜನೇಯ ಮಂದಿರ ಒಳಗಡೆ ಹೋಗುವಾಗ ಇಲ್ಲಿ ಆಗೋದಿಲ್ಲ.
ಪರಂದು ತಿನ್ಮೂನ ಮತ್ತು ದತ್ತು ತೂಲಮ್ಮ ನೋಡಿ ನಾವು ಮಂದಿರದಿಂದ ಹೊರಟ್ವಿ. ಎಷ್ಟು ಆಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಈಗ ವಾಪಸ್ ಹೊರಟಿದ್ದು. ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ತುಂಬ ಕಷ್ಟ ಆಯಿತು ವೀಡಿಯೋ ಮಾಡಲಿಕ್ಕೆ. ತುಂಬ ಜನ ಇದ್ದರು, ನೋಡಿದ್ರಲ್ವ. ಸ್ವಲ್ಪ ಒಂದು 5 ನಿಮಿಷ 5 ಸೆಕೆಂಡ್ ಇದ್ದು ಮಾಡಿದ್ದೀನಿ ಅಷ್ಟೇ. ಅದೇ ದೇವರದ ಮುಖ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಜನ ಫುಲ್ ಇತ್ತು ಹಾಗೆ. ಚಲೋ ಚಲೋ ಸಮೋಸ ಪಾನಿಪುರಿ ನೋಡಿ ಪಾರ್ಸೆಲ್ ತಂದದ್ದು. ಇನ್ನು ಊಟ ಮಾಡಿದೆ ಯಾವಾಗ ಅವರು. ಅವನಿಗೆ ಸಮೋಸ ಅಂತೆ, ಇವನಿಗೆ ಪಾನಿಪುರಿ ಅಂತ. ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಈಗ ಆರಾಮ ಮಾಡ್ತಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪಾನಿಪುರಿ ಎಲ್ಲ ತಗೊಂಡು ಬಂದ್ವಿ. ಈಗ ಗಂಟೆ ಎಷ್ಟು 7:30 ಆಯಿತು. ಹೆಂಗೆ ನಾವು ಇವಾಗ 7:30 ಟೈಮು 7:30 ಆಯಿತು. ಮಕ್ಕಳಿಗೆ ಪಾನಿಪುರಿ ಅಂತೆ. ಮತ್ತು ಊಟ ಮಾಡೋದಿಲ್ಲ, ಇನ್ನೂ ಊಟ ಮಾಡೋದಿಲ್ಲ ಅವರು. ಏನು ಮಾಡೋದಂತ ಗೊತ್ತಿಲ್ಲ, ಇನ್ನೂ ಊಟ ಮಾಡೋದಿಲ್ಲ ಖಂಡಿತವಾಗ್ಲೂ. ಊಟ ಮಾಡೋದಿದ್ದಾಗ ಏನು ಮಾಡಲಿಕ್ಕಾಗುತ್ತೆ ನೋಡಿ. ಬನಾನ ಕೊಟ್ಟರು ಒಂದು ದೇವಸ್ಥಾನದಲ್ಲಿ, ಅದನ್ನು ತಿನ್ನು ಆಯಿತಾ. ಬನಾನವನ್ನು ತಿನ್ನು. ಒಂದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ನಾನು ಸಣ್ಣ ಒಂದು ಬ್ಲಾಗು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.